10ನೇ ತರಗತಿಯ ವಿಜ್ಞಾನದ ಕೆಲವು ಪ್ರಶ್ನೆಗಳ ಪುನರಾವಲೋಕನ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ಶಕ್ತಿಯ ಯಾವ ರೂಪಗಳನ್ನು ವಿಭಜನಾ ಕ್ರಿಯೆಗಳನ್ನುಂಟು ಮಾಡಲು ಬಳಸಲಾಗುತ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನಾವು ಗಮನಿಸುವುದಾದರೆ ಏನು ಅಂತಂದರೆ, ವಿಭಜನಾ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನು ಒಡೆಯಬೇಕೆಂದರೆ ನಮಗೆ ಉಷ್ಣ ಇರ್ಬೋದು, ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಇವುಗಳ ಅಗತ್ಯತೆ ಇರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಹೀಗೆ ಯಾವುದಾದರೂ ಒಂದು ರೂಪದ ಶಕ್ತಿಯ ಅಗತ್ಯವಿದೆ ಎಂದು ನಾವು ಹೇಳ್ತೇವೆ. ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆಯ ಉದಾಹರಣೆಯನ್ನು ನಾವು ಗಮನಿಸುವುದಾದರೆ AgCl ಅಂದರೆ ಬೆಳ್ಳಿಯ ಕ್ಲೋರೈಡ್ ಏನಿದೆಯಲ್ಲ, ಈ AgCl ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಅಲ್ಲೇನಾಗತ್ತೆ ಅಂದರೆ Ag+Cl2 ಆಗಿ ವಿಭಜನೆ ಆಗತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋಣ, 2AgCl. ಸೊ ಇಲ್ಲಿ ಗಮನಿಸಬೇಕು, ಬೆಳ್ಳಿಯ ಕ್ಲೋರೈಡ್ AgCl ಏನಿದೆಯಲ್ಲ, ಇದು ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಅದೇನಾಗತ್ತೆ ಅಂದರೆ ಬಿಳಿ ಬಣ್ಣ ಇದ್ದಿದ್ದು ಬೂದು ಬಣ್ಣಕ್ಕೆ ತಿರುಗುತ್ತದೆ. ಕಾರಣ ಇಷ್ಟೇ, ಸೂರ್ಯನ ಬೆಳಕು ಏನಿದೆಯಲ್ಲ ಅದು ಬೆಳ್ಳಿಯ ಕ್ಲೋರೈಡ್, ಈ ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸುತ್ತದೆ ಎಂದು ನಾವು ಹೇಳ್ತೇವೆ. ಇನ್ನೊಂದು ಅಂಶವನ್ನು ನೆನಪಿನಲ್ಲಿಟ್ಕೊಳ್ಬೇಕು, ಎಲ್ಲ ರಾಸಾಯನಿಕ ವಿಭಜನಾ ಕ್ರಿಯೆಗಳು ಯಾವಾಗಲೂ ಕೂಡ ಅಂತರುಷ್ಣಕ ಕ್ರಿಯೆಗಳಾಗಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಏಕೆಂದರೆ ಇಲ್ಲಿ ಈ ರಾಸಾಯನಿಕ ಕ್ರಿಯೆಯಲ್ಲಿ, ವಿಭಜನಾ ಕ್ರಿಯೆಯಲ್ಲಿ ಶಕ್ತಿಯ ಹೀರಿಕೆ ಆಗತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ಅಂತರುಷ್ಣಕ ಕ್ರಿಯೆಗಳಾಗಿವೆ ಎಂದು ನಿರ್ಣಯಕ್ಕೆ ನಾವು ಬರ್ತೇವೆ. ಮುಂದಿನ ಒಂದು ಪ್ರಶ್ನೆ: ಒಣಗಿದ ಕುದಿಯುವ ಕೊಳವೆಯಲ್ಲಿ ಹೈಡ್ರೀಕರಿಸಿದ ಫೆರಸ್ ಸಲ್ಫೇಟ್ ಹರಳುಗಳನ್ನು ಬಿಸಿ ಮಾಡಿದಾಗ ಏನು ಗಮನಿಸಬಹುದು ಅನ್ನುವಂಥ ಪ್ರಶ್ನೆ ಇದೆ. ಈಗ ಇದಕ್ಕೆ ಉತ್ತರವನ್ನು ನಾವು ನೋಡುವುದಾದರೆ, ಇಲ್ಲಿ ಹೈಡ್ರೀಕರಿಸಿದ ಫೆರಸ್ ಸಲ್ಫೇಟ್ ಅಂತ ಹೇಳಿದ್ದಾರೆ. ಹೈಡ್ರೀಕರಿಸಿದ ಫೆರಸ್ ಸಲ್ಫೇಟ್ ಮೀನ್ಸ್ ಹೈಡ್ರೇಟೆಡ್ ಫೆರಸ್ ಸಲ್ಫೇಟ್ ಅಂತಂದರೆ ಅದು ನೀರಿನ ಅಣುಗಳನ್ನು ಹೊಂದಿರುತ್ತೆ. ಅದು ನೀರಿನ ಅಣುಗಳು, ವಾಟರ್ ಮಾಲಿಕ್ಯೂಲ್ಸ್, ನೀರಿನ ಅಣುಗಳನ್ನು ಒಳಗೊಂಡಿರುತ್ತೆ. ನೀರಿನ ಅಣುಗಳನ್ನು ಒಳಗೊಂಡಿರುವುದರಿಂದ ಇದರ ಬಣ್ಣ ಏನಿರುತ್ತೆ ಅಂದರೆ ಯಾವಾಗಲೂ ಬ್ಲೂ ಗ್ರೀನ್ ಅಂದರೆ ನೀಲಿ ಹಸಿರಿನಿಂದ ಕೂಡಿರುತ್ತೆ. ಯಾವಾಗ ಈ ಒಂದು ನಾವು ಫೆರಸ್ ಸಲ್ಫೇಟನ್ನು ಅದನ್ನು ಬಿಸಿ ಮಾಡಿದಾಗ, ಹೌದಾ, ಆವಾಗ ಏನಾಗತ್ತೆ ಅಂದರೆ ಅದು ತನ್ನಲ್ಲಿರುವಂಥ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತೆ. ಇಟ್ ಲೂಸಿಸ್ ಇಟ್ಸ್ ವಾಟರ್ ಮಾಲಿಕ್ಯೂಲ್. ಆವಾಗ ಏನಾಗತ್ತೆ ಅಂದರೆ ಅದು ನಿರ್ಜಲವಾಗುತ್ತದೆ, ಆನ್ಹೈಡ್ರಸ್ ಆಗತ್ತೆ ಅಥವಾ ಡ್ರೈ ಆಗತ್ತೆ ಅಂತೇಳಿ ನಾವು ಹೇಳ್ತೀವಿ. ಇದರ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಗಮನಿಸುವುದಾದರೆ FeSO4 7H2O 7 ನೀರಿನ ಅಣುಗಳನ್ನು ಒಳಗೊಂಡಿರುತ್ತೆ. ಇದನ್ನು ಬಿಸಿ ಮಾಡಿದಾಗ ಏನಾಗುತ್ತೆ ಅಂದರೆ Fe2O3 + SO2 + SO3 + 14H2O ಆಗಿ ಅದು ಬದಲಾವಣೆ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಇಲ್ಲೇನಿದೆಯಲ್ಲ ಇದನ್ನು ಬ್ಯಾಲೆನ್ಸ್ ಮಾಡೋಣ, 2FeSO4. ಸೊ ಈಗ ಇಲ್ಲಿ ಗಮನಿಸಬೇಕು ಏನು ಅಂತಂದರೆ, ಇಲ್ಲಿ FeSO4 ಏನಿದೆಯಲ್ಲ ಇದು ಹಸಿರು ಬಣ್ಣದಿಂದ ಏನಾಗತ್ತೆ ಅಂದರೆ ಇಲ್ಲಿ ಉತ್ಪನ್ನದಲ್ಲಿ Fe2O3 ಅಂದರೆ ಫೆರಿಕ್ ಆಕ್ಸೈಡ್ ಏನು ಉಂಟಾಗಿದೆಯಲ್ಲ ಇದು ರೆಡ್ಡಿಶ್ ಬ್ರೌನ್ ಕಲರ್ ಅಂದರೆ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ಬದಲಾಗುತ್ತದೆ ಎಂದು ನಾವು ನಿರ್ಣಯಕ್ಕೆ ಬರ್ತೇವೆ ಎನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಆಮ್ಲಗಳಿರ್ಬೋದು ಮತ್ತು ಪ್ರತ್ಯಾಮ್ಲಗಳಿರ್ಬೋದು, ಇವು ನೀರಿನಲ್ಲಿ ಕರಗಿದಾಗ, ನೀರಿನ ದ್ರಾವಣದಲ್ಲಿ ಕರಗಿದಾಗ ಉಂಟು ಮಾಡುವ ಅಯಾನುಗಳನ್ನು ಹೆಸರಿಸಿ ಅಥವಾ ಅಯಾನುಗಳ ಸೂತ್ರ ಬರೆಯಿರಿ ಎನ್ನುವಂಥ ಪ್ರಶ್ನೆ ಇದೆ. ವೆರಿ ಸಿಂಪಲ್ ಕ್ವಶನ್. ಏನು ಅಂತಂದರೆ, ಆಮ್ಲಗಳು ಯಾವಾಗಲೂ ಕೂಡ ನೀರಿನಲ್ಲಿ ಏನು ಮಾಡುತ್ತೆ ಅಂದರೆ ಅವು H+ ಅಯಾನುಗಳನ್ನು ಉಂಟು ಮಾಡುತ್ತೆ, ಅಂದರೆ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡ್ತವೆ. ಆದರೆ ಪ್ರತ್ಯಾಮ್ಲಗಳೇನಿದಾವೆಲ್ಲ
ಅವು OH- ಅಂತಂದರೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉಂಟು ಮಾಡ್ತವೆ ಅನ್ನುವಂಥ ನಿರ್ಣಯಕ್ಕೆ ನಾವು ಬರ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ಡ್ರೈ HCl ಗ್ಯಾಸ್ ಅಂದರೆ ಒಣಗಿದ ಅಥವಾ ಒಣದಾದ HCl ಅನಿಲ ಯಾವಾಗಲೂ ಕೂಡ ಅದು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ. ಕಾರಣವೇನು ಅಂತ ಪ್ರಶ್ನೆ ಇದೆ. ನಮಗೆ ಗೊತ್ತಿದೆ ಏನು ಅಂತಂದರೆ ಇಲ್ಲಿ ಡ್ರೈ HCl ಏನಿದೆಯಲ್ಲ, HCl ಅನಿಲ ಅಂದರೆ ಒಣ HCl ಅನಿಲ ಏನಿದೆಯಲ್ಲ ಅದು ಯಾವಾಗಲೂ ಕೂಡ ಮುಕ್ತವಾದಂತಹ ಅಂದರೆ ಫ್ರೀ ಹೈಡ್ರೋಜನ್ ಅಯಾನ್ಸ್ ಅಂತೆ ಮುಕ್ತವಾದ ಹೈಡ್ರೋಜನ್ ಅಯಾನುಗಳನ್ನು ಅದು ಉಂಟು ಮಾಡುವುದಿಲ್ಲ. ಸೊ ಇಟ್ ಡಸ್ ನಾಟ್ ಕಂಟೈನ್ ಫ್ರೀ ಹೈಡ್ರೋಜನ್ ಅಯಾನ್ಸ್ ದಟ್ ಆರ್ ನೆಸೆಸರಿ ಫಾರ್ ಲಿಟ್ಮಸ್ ಪೇಪರ್ ಟು ರಿಯಾಕ್ಟ್. ಅಂದರೆ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸಬೇಕು ಅಂದರೆ ಅದು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡಬೇಕು. ಆದರೆ ಇಲ್ಲಿ ಡ್ರೈ HCl ಗ್ಯಾಸ್ ಅಂದರೆ ಒಣ HCl ಅನಿಲ ಅದು ಮುಕ್ತವಾದ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡದೇ ಇರುವುದರಿಂದ ಅಲ್ಲೇನಾಗತ್ತೆ ಅಂದರೆ ಲಿಟ್ಮಸ್ ಕಾಗದದ ಜೊತೆಗೆ ಯಾವುದೇ ಬಣ್ಣದ ಬದಲಾವಣೆಯನ್ನು ತೋರ್ಪಡಿಸುವುದಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಸೊ ಯಾವಾಗಲೂ ಕೂಡ HCl ನೀಡ್ಸ್ ವಾಟರ್ ಟು ಡಿಸೋಸಿಯೇಟ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆಯಲ್ಲ ಅಥವಾ HCl ಏನಿದೆಯಲ್ಲ ಯಾವಾಗಲೂ ಅದು ನೀರಿನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಅದು ಅಯಾನುಗಳನ್ನು ಉಂಟು ಮಾಡುತ್ತೆ ಅಂತೇಳಿ ನಾವು ಹೇಳ್ತೇವೆ. ಡಿಸೋಸಿಯೇಟ್ ಆ್ಯಂಡ್ ಫಾರ್ಮ್ ದ ಅಯಾನ್ಸ್. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಏನು ಅಂತಂದರೆ ಯಾವುದೇ ಜೀವಿಯಲ್ಲಿ ಗುಣಲಕ್ಷಣ ನಿಯಂತ್ರಿಸುವ DNA ಭಾಗ ಯಾವುದು? ನಮಗೆ ಗೊತ್ತಿದೆ ಗುಣಲಕ್ಷಣಗಳನ್ನು ನಿಯಂತ್ರಿಸುವ DNA ಭಾಗ ಅಂತಂದರೆ ಅದನ್ನೇ ನಾವು ಏನಂತ ಕರಿತೇವೆ ಅಂದರೆ ಜೀನ್ ಅಂತೇಳಿ ಕರಿತೇವೆ. ಜೀನ್ ಅಥವಾ ವಂಶವಾಹಿ ಅಂತೇಳಿ ಕರಿತೇವೆ. ಈ ಜೀನ್ಗಳು ಅಂಗಾಂಶಗಳಿರ್ಬೋದು, ಅಂಗಗಳ ರಚನೆ, ಕಾರ್ಯ ಮತ್ತು ನಿಯಂತ್ರಣಕ್ಕೆ ಅಗತ್ಯವಾದ ಪ್ರೋಟೀನ್ಗಳನ್ನು ನಿರ್ಮಿಸುವ ಸೂಚನೆಗಳನ್ನು ಒಳಗೊಂಡಿರುವ DNA ಭಾಗಗಳಾಗಿವೆ ಎಂದು ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಪಠ್ಯಪುಸ್ತಕವನ್ನು ಓದಲು ಕಷ್ಟವಾಗುತ್ತಿದೆ. ಆದರೆ ಶಾಲೆಯಲ್ಲಿ ಕೊನೆಯ ಸಾಲಿನಲ್ಲಿ ಕುಳಿತಾಗಲೂ ಕಪ್ಪು ಹಲಗೆಯ ಮೇಲಿನ ಅಕ್ಷರಗಳನ್ನು ಸ್ಪಷ್ಟವಾಗಿ ಓದುತ್ತಾನೆ. ಹಾಗಾದರೆ ಯಾವ ದೃಷ್ಟಿದೋಷದಿಂದ ವಿದ್ಯಾರ್ಥಿಯು ಬಳಲುತ್ತಿದ್ದಾನೆ? ಈ ದೃಷ್ಟಿದೋಷಕ್ಕೆ ಕಾರಣ ತಿಳಿಸಿ. ದೋಷವನ್ನು ಸರಿಪಡಿಸಲು ಯಾವ ಮಸೂರವನ್ನು ನೀವು ಸೂಚಿಸುವಿರಿ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ನಮ್ಗೆ ಗೊತ್ತಿದೆ ಏನು ಅಂತಂದರೆ ಆ ವಿದ್ಯಾರ್ಥಿಗೆ ಪಠ್ಯಪುಸ್ತಕ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಇದರ ಅರ್ಥ ಅವನಿಗೆ ಬ್ಲ್ಯಾಕ್ ಬೋರ್ಡ್ ಅಂದರೆ ಕಪ್ಪು ಹಲಗೆಯ ಮೇಲಿನ ಅಕ್ಷರ ಸ್ಪಷ್ಟವಾಗಿ ಓದ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ದೂರದ ವಸ್ತುಗಳು ಸ್ಪಷ್ಟವಾಗಿ ಆ ವಿದ್ಯಾರ್ಥಿ ನೋಡ್ತಾ ಇದ್ದಾನೆ, ಆದರೆ ಹತ್ತಿರದ ವಸ್ತುಗಳು ಅವನಿಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಥವಾ ನೋಡ್ಲಾರ. ಸೊ ಈ ಒಂದು ಸಮಸ್ಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಹೈಪರ್ ಮೆಟ್ರೋಪಿಯಾ ಅಂತೇಳಿ ಕರಿತೀವಿ. ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ದೋಷ ಅಂತೇಳಿ ಇದನ್ನು ನಾವು ಕರಿತೀವಿ. ದೂರದೃಷ್ಟಿ ದೋಷ. ಸೊ ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗುವುದರಿಂದ ಈ ದೋಷ ಉಂಟಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ದೂರದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಏನಂದ್ವಲ್ಲ, ಇದಕ್ಕೆ ಕಾರಣಗಳೇನು ಎಂಬುದನ್ನು ನಾವು ನೋಡೋದಾದರೆ, ಒಂದು ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಅಂತ ಹೇಳ್ತೇವೆ. ಇನ್ನೊಂದು ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು ಅಂಥೇಳಿ ಹೇಳ್ತೇವೆ. ಈ ದೋಷವನ್ನು ಸರಿಪಡಿಸಲು ಏನು ಮಾಡ್ತೇವೆ ಅಂದರೆ ಸೂಕ್ತ ಸಾಮರ್ಥ್ಯವುಳ್ಳಂತಹ
ಪೀನ ಮಸೂರವನ್ನು ಬಳಸಬೇಕಾಗತ್ತೆ. ಪೀನ ಮಸೂರವನ್ನು ಬಳಸಿ ಈ ಒಂದು ದೋಷವನ್ನು ಸರಿಪಡಿಸ್ಬೋದು ಅಂತೇಳಿ ಹೇಳ್ತೇವೆ. ಸೊ ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.